ಹರೋಂ ಸನಾ ಭವತು ಸನ ಗುಣತ್ತು ಸವೀರಂ ಕರವಾವಹೈ ತೇಜಸ್ವಿನಾಮದಿತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹಲೋ ಮಾತೇನು ನೀನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಯಾವ ಜಗದಾದಿ ಜಗದ್ಗುರುವಾದಂಥ ಶಿವಾನಂದಪ್ಪ ಅವರ ಪಾದ ಪದ್ಮಗಳಲ್ಲಿ ಪಡಮಟ್ಟು, ಜಗದಾದಿ ಜಗದ್ಗುರುವಾದಂಥ ಪೂರ್ಣಾನಂದಪ್ಪ ಅವರ ಪಾದ ಪದ್ಮಗಳಲ್ಲಿ ಪಡಮಟ್ಟು, ಲಿಂಗಕರ್ಣನ ಆರಾಧ್ಯ ಗುರುಗಳಾದಂಥ ಶ್ರದ್ಧಾನಂದಪ್ಪ ಅವರ ಪಾದಗಳಲ್ಲಿ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಯಾವ ಇಲ್ಲಿ ನಿಜಗುಣಿ ಅಪ್ಪ ಅವರು ಹರಳಿ ಕಟ್ಟಿ ಅವ್ರ ಪಾದಕ್ಕೂ ನಮಸ್ಕರಿಸುತ್ತಾ, ಈ ಮಠಕ ಅಧಿಪತಿಗಳಾದಂಥ ಶಿವಲೋಹಿತಪ್ಪರ ಪಾದಕ್ಕೂ ನಮಸ್ಕರಿಸುತ್ತಾ, ಪೆಟಗಿ ಮಾಸ್ತರ್ ಅವ್ರ ಹೆಸರು ಲಿಂಗಣ್ಣರ ಅವ್ರಿಗೆ ನಮಸ್ಕರಿಸುತ್ತಾ, ಚೀಲಕೊಪ್ಪದಿಂದ ಆಗಮಿಸಿದಂಥ ಬೀರಪ್ಪ ಶಾಸ್ತ್ರಿ ಅವರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಹೇಳಿದ್ರೆ ಅವ್ರು ದೌಡ ಅವ್ರ ಹೆಸರು ಬರೋದಿಲ್ಲ, ಅವ್ರಿಗೂ ನಮಸ್ಕರಿಸುತ್ತಾ, ಇಲ್ಲಿವರೆಗೂ ದೇವಿ ಪಾರಾಯಣ ಅಂತಕ್ಕಂಥವ್ರು ಭಾಳ ಚೆನ್ನಾಗಿ ತಿಳಿಸ್ತಾ ಬಂದಂಥ ಅವ್ರಿಗೂ ನಮಸ್ಕರಿಸುತ್ತಾ, ವಿದ್ಯಾನಂದಪ್ಪ ಅವ್ರಿಗೂ ನಮಸ್ಕರಿಸುತ್ತಾ, ಮಾತೆಯರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಕೂಡಿದಂಥ ಗುರು ಹಿರಿಯರಾದಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಮುದ್ದು ಮಕ್ಕಳು, ಶಿವಸ್ವರೂಪಿಗಳು, ನಿಮಗೂ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಅದು ಯಾವುದು ಅಂತ ಕೇಳಿದರೆ, ಅವರ ಪುಣ್ಯ ಲತೆ ಯಾವುದು ಅವ್ರ ಪೂಜೆ ಚಂದ ಅಂತ ಹೇಳ್ಯಾರ. ಏನು ಅಂತಂದ್ರೆ ಆ ಬಳ್ಳಿ ಹಬ್ಬಿಸ್ಬೇಕಂತ ಹೇಳ್ಕೊಂಡು ಬಂದಾರ. ಯಾವ ಬಳ್ಳಿ ಅಂತಂದ್ರೆ ನಾವು ಹಾಕ್ತೀವಲ್ಲ ಆ ಬಳ್ಳಿ ಅಲ್ಲ. ಗುರುಗಳು ಏನು ಹೇಳ್ಯಾರ ಅಂತಂದ್ರೆ, ಶಿವಾನಂದಪ್ಪರ ಬಳ್ಳಿ ಪೂರ್ಣಾನಂದಪ್ಪರು ಹಬ್ಬಿಸುವಂತ ಬಂದರು. ಪೂರ್ಣಾನಂದಪ್ಪರ ಬಳ್ಳಿ ಶ್ರದ್ಧಾನಂದಪ್ಪವರು ಜಗತ್ತೇ ತುಂಬ ಹಬ್ಬಿಸಿದರು. ಯಾವ್ಯಾವಲ್ಲಿ ಹಬ್ಬಿಸ್ಯಾರ ಅಂದ್ರೆ, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ತನಕನೂ ನಮ್ಮ ಶ್ರದ್ಧಾನಂದಪ್ಪವ್ರ ಬಳ್ಳಿ ಹಬ್ಬಿಸಿದರು. ಎಲ್ಲಿ ನೋಡ್ತೀಯಲ್ಲಿ ಮಠ ಶಿವಾನಂದರ ಮೂರ್ತಿ, ಪೂರ್ಣಾನಂದರ ಮೂರ್ತಿ, ಶ್ರದ್ಧಾನಂದರ ಮೂರ್ತಿ, ಸೋಮನಕೊಪ್ಪ ಹೆಸರು. ಈ ಸೋಮನಕೊಪ್ಪ ಅಂತಕ್ಕಂಥದ್ದು ಮಠದ ಈ ಬಳ್ಳಿನ ಎಲ್ಲಿ 3 ದೇಶದ ತನಕ ನಮ್ಮ ಗುರುಗಳು ಹಬ್ಬಿಸಿಬಿಟ್ರು. ಅಂಥ ಬಳ್ಳಿ ನೀವು ಹಬ್ಬಿಸ್ರಿ ಅಂತ ಗುರುಗಳು ನಮಗೆ ಹೇಳ್ಕೊಂಡು ಬಂದಾರ. ಅದು ಯಾವುದು ಅಂತಂದ್ರೆ, ನಾವು ಏನು ಮಾಡಬೇಕು ಅಂತಂದ್ರೆ ಗುರುವಿನ ನಾಮಸ್ಮರಣೆ ಅಂತಕ್ಕಂಥದ್ದು ಬಳ್ಳಿ ಹಬ್ಬಿಸ್ಬೇಕು ನಾವು. ಯಾಕಂದ್ರೆ ಅಪರಂಗ ನಮಗೆ ಬರ್ತೈತೇನೆ, ಬರೋಂಗಿಲ್ಲ. ಆದ್ರೆ ಅವ್ರ ಕಡೆಯಿಂದ ನಾವು ಗುರುಗಳ ಕಡೆಯಿಂದ ಅವ್ರ ಹಸ್ತವನ್ನು ಮಸ್ತಕದ ಮೇಲೆ ಇಡಿಸಿಕೊಂಡು ಅವ್ರು ಹೇಳಿಕೊಟ್ಟಂಥ ಮಹಾಮಂತ್ರ ಅಂತಕ್ಕಂಥದ್ದು ಹಬ್ಬಿಸಿದೀವಿ, ನಮ್ಮ ಒಳಗೆ ಹೃದಯದೊಳಗೆ ಹಬ್ಬಿಸಿದೀವಿ ಅಂತಂದ್ರೆ ಅದು ಏನಾಗ್ತೈತಿ ಅಂತಂದ್ರೆ ನಮ್ಮ ಒಳಗಿದ್ದಂಥ ಪಾಪ ಎಲ್ಲ ನಾಶ ಆಗ್ತೈತಿ ಅಂತ ಹೇಳ್ಕೊಂಡು ಬಂದಾರ ಮಾತಮ್ಮರು. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥದ್ದು ಬಿಡಬಾರ್ದು ಅಂತ. ಆ ನಾಮಸ್ಮರಣೆಯಿಂದ ಏನಾಗ್ತೈತಿ ಅಂತಂದ್ರೆ ಒಂದು ಮಾತು ಹೇಳ್ಕೊಂಡು ಬಂದಾರ. ಅದು ಯಾವುದು ಅಂತ ಕೇಳಿದ್ರೆ, ಎಷ್ಟು ಪಾಪ ಮಾಡಬೇಡ್ರಿ ಪುಣ್ಯವನ್ನು ಮಾಡಿರಿ ಅಂತಲೂ ಹೇಳ್ತಾರೆ. ಪಾಪದಲ್ಲಿಂದ ಏನಾಗ್ತೈತಿ ಅಂತಂದ್ರೆ ನರಕಕ್ಕೆ ಹೋಗ್ತೈತಿ ಅಂತ ಈ ಜೀವನ. ಪುಣ್ಯ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಸ್ವರ್ಗಕ್ಕೆ ಹೋಗ್ತೈತಿ ಅಂತಲೂ ಹೇಳ್ಕೊಂಡು ಬಂದಾರ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ, ಪರಮಾತ್ಮನ ನಾಮಸ್ಮರಣೆ ಮಾಡಬೇಕಾತು ಅಂತಂದ್ರೆ ಮನಸ್ಸು ಕೊಟ್ಟು ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು ಅಂತ. ಒಮ್ಮೆ ಏನಾಯಿತು ಅಂದ್ರೆ, ಎಷ್ಟೋ ಜೀವಿಗಳು ಪಾಪ ಮಾಡಿ 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 ಏನಾಗಿದ್ದು ಅಂತಂದ್ರೆ ನರಕದೊಳಗೆ ಬಿದ್ದಿದ್ದು ಅಂತ. ನರಕದೊಳಗೆ ಬಿದ್ದಾಗ ಏನಾಯಿತು ಅಂದರೆ, ಕೃಷ್ಣ ಪರಮಾತ್ಮ ಅರ್ಜುನ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪಾಪ ಪುಣ್ಯ ಯಾವುದು ತೋರಿಸು ಅಂತಂದ. ಅವಾಗ ತೋರಿಸಿದ ಹೋಗ ಒಂದು ಪ್ರಾಣಿಗಳು ಮುಳುಗೋದು ಏನು ಮಾಡ್ತಿದ್ದು ಅಂದ್ರೆ, ನರಕದಾಗ ಮುಳುಗ್ತಿದ್ದು, ಮ್ಯಾಗ ಹೇಳ್ತಿದ್ದು. ಮ್ಯಾಗ ಎದ್ಗಳಿಗಿನ ಕಂಚಿನಕಾಗಿ ತೆಲೆಗೆ ತುಕ್ತಿತ್ತು, ಅದನ್ನು ತಡಿಲಾರ್ದ ನರಕದಾಗ ಬೀಳ್ತಿದ್ದು, ಅದನ್ನು ತಡಿಲಾರ್ದ ಮ್ಯಾಕ್ ಹೇಳ್ತಿದ್ದು. ಹಿಂಗೆ ನೋಡಿದಾಗ ಏನಾಯ್ತು ಅಂತಂದ್ರೆ ಮನಸ್ಸಿಗೆ ಬಹಳ ನೋವಾಗಿ, ಅಯ್ಯಪ್ಪ ಶಿವ ಶಿವ ಅಂದವ. ಶಿವ ಶಿವ ಅಂದಗಳಿಗೆ ಒಂದು ಪ್ರಾಣಿ ಕಿವಿಯಾಗಿ ಬಿತ್ತು, ಅದು ಶಿವ ಶಿವ ಅಂದ ಕಡೆಕಾತು. ಅದ್ರ ಹಿಂದೆ ಬರ್ದು ಅದು ಶಿವ ಶಿವ ಅಂದ ಕಡೆಕಾತು ಅಂಥೇಳಿ ಮತ್ತೊಂದು ಅದು ಪ್ರಾಣಿ ಅದು ಶಿವ ಶಿವ ಅಂದ ಕಡೆಕಾತು. ಮತ್ತೊಂದು ಬಂದು ಅದ್ರ ಸುದ್ದಿ ಕೇಳಿ ಅದು ಶಿವ ಶಿವ ಅಂದ ಅದು ಕಡೆಕಾತು. ಹೀಗೆಲ್ಲ ಶಿವ ಶಿವ ಅಂದಂದ ಅಷ್ಟು ಪ್ರಾಣಿಗಳ ಕಡೆಕಾದು ಜೀವಿಗಳು ಅಷ್ಟು ಕಡೆಕಾದಾಗ ಯಮಧರ್ಮನ ಕೊಂಡ ಖಾಲಿ ಆಯ್ತು. ಖಾಲಿ ಆದಾಗ ಅಂತಾನ, ಏನಪ್ಪ ಮಾರಾಯ, ಪರಮಾತ್ಮನಿಗೆ ಹೋಗ್ತಾನೆ, ಏನಪ್ಪ ಮಾರಾಯ ನಿನ್ನ ನಾಮಸ್ಮರಣೆ ಮಾಡೋದು ನೋಡೋದು ಅಷ್ಟು ಜೀವಿಗಳು ಕಡೆಕಾಗಿ ಹೋದು, ನನ್ನ ನರಕದ ಕೊಂಡ ಬಿಟ್ಟು ನನ್ನ ನರಕದ ಕೊಂಡ ಖಾಲಿಯಾಗೈತಿ, ನಾ ಹೆಂಗೆ ಮಾಡಲಿ ಅಂತಂದ ಯಮ.
ಅವಾಗಂತಾನ ಪರಮಾತ್ಮ ಹೌದಪ್ಪ ಅವು ಶಿವ ಶಿವ ಅಂದು ಕಡೆಯವು ಮುಂದೆ ಕಲಿ ಬರ್ತೈತಿ, ಅವಾಗ ಶಿವ ಶಿವ ಅನ್ನೋದು ಕಡಿಮೆ ಆಕತಿ. ಶಿವ ಶಿವ ಅಂದವ್ರು ನನ್ನಂತಕ್ಕೆ ಬರ್ತಾರೆ, ಶಿವ ಶಿವ ಅನ್ನೋದು ಪಾಪ ಮಾಡಿದವ್ರು ನಿನ್ನ ಅರ್ಕದ ಕೊಂಡಕ್ಕೆ ಬರ್ತಾರೆ, ಆಗ ತುಂಬತೈತಿ ಹೋಗಂತೇಳಿ ನಂತ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ ಅಂಥ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥದ್ದು ಮಾಡಿ ಗುರುಗಳು ನಮಗೆ ಹೇಳಿಕೊಟ್ಟಾರ. ಈ ಬಳ್ಳಿ ಹಬ್ಬಿಸ್ರಿ ಅಂತೇಳಿ ಅವ್ರು ಹೇಳಿಕೊಟ್ಟಂಥ ನುಡಿ ಒಳಗೆ ನಾವು ಮುಕ್ತರಾಗೋಣ ಅಂಥೇಳಿ ಎರಡು ಮಾತು ಅಪರಪಾದಕ್ಕೆ ಹೇಳೋಣ.